ಬೈಕಿಂಗ್ ಕಮ್ಯುನಿಟಿಗೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಬೆಂಗಳೂರಿಗೆಲ್ಲ ನಮ್ಮ ಥ್ರಾಟ್ಲರು. ನನ್ನ ಚಾನಲ್ ಸ್ಟಾರ್ಟ್ ಮಾಡಿ ಇವಾಗ ಈ ಜುಲೈಗೆ ಆಲ್ಮೋಸ್ಟ್ 3 ವರ್ಷ ಆಗುತ್ತೆ ಆಯ್ತಾ. ನಾನು ಕನ್ನಡ ಚಾನಲ್ ಸ್ಟಾರ್ಟ್ ಮಾಡಿದ್ದು ಟಿವಿ ಇನ್ ಕನ್ನಡ ಅವರಿಂದನೇ ನಾನು. ಬಟ್ ಅವಾಗೆಲ್ಲ ರೆಗ್ಯುಲರ್ ಆಗಿ ಮಾಡ್ತಿದ್ದ ಎಲ್ಲ ಪ್ರತಿಯೊಂದು ವಿಡಿಯೋಸ್ ತುಂಬಾ ಚೆನ್ನಾಗಿ ಓಡ್ತಿತ್ತು. ಅಂಡ್ ಬೈ ಅವಾಗೆಲ್ಲ ಬಿಗ್ ಯೂಟ್ಯೂಬರ್ ಬರ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಟೈಮು ಒಂದು 8 ಗಂಟೆ ಆಗ್ತಾ ಇರ್ಬೋದು. ಈ ಕ್ಲಿಪ್ ಏನು ರೆಕಾರ್ಡ್ ಮಾಡ್ತಿದ್ದೀನಿ ಆಲ್ರೆಡಿ ಒಂದು ಸ್ವಲ್ಪ ರೆಕಾರ್ಡ್ ಮಾಡಿದೆ ಗುರು, ಬಟ್ ಅನ್ಫಾರ್ಚುನೇಟ್ಲಿ ಅದು ಏನು ಆಡಿಯೋ ರೆಕಾರ್ಡ್ ಆಗಿಲ್ಲ. ಅದಕ್ಕೆ ಮತ್ತೆ ಇನ್ನೊಂದ್ಸಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ, ನೈಟ್ ಇದೊಂಥರ ಚೆನ್ನಾಗಿದೆ ವ್ಲಾಗ್ ಶೂಟ್ ಮಾಡೋದಕ್ಕೆಲ್ಲ. ಇದು ಹೆಂಗೆ ಅಂದರೆ ಲೈಕ್ ಒಂದೋ ಎರಡು ಕಮೆಂಟ್ ನೋಡಿದೆ ಗುರು, ಫೇಕ್ ಅಕೌಂಟು ಇದು ಗೊತ್ತಿಲ್ಲ, ಅದು ನನ್ನ ಚಾನಲು ಅಲ್ಲ. ನನ್ನ ಚಾನಲ್ ಅವರೇನೋ ಕಮೆಂಟ್ ಹಾಕಿದರೆ ನಮ್ಮವರೇ ಅಲ್ಲಿ ನೋಡ್ಕೊಂಡಿರೋರು ಕಮೆಂಟ್ ಸೆಕ್ಷನಲ್ಲಿ ಬೇರೆ ಇದು ಬೇರೆ ಇದರಲ್ಲಿ ಲೈಕ್ ಏನೋ ವ್ಯೂಸಿಗೋಸ್ಕರ ಮಾಡ್ತಾ ಇದೆಯಾ ಈ ಟಾಪಿಕ್ಕು. ಆಮೇಲೆ ಅವ್ರ ಜೊತೆ ಇದ್ದಾಗ ಅವರು ಜೊತೆ ಬಿಡಿಸ್ತಾ ಇದ್ದು ಏನೋ ಸಮಥಿಂಗ್ ಆ ಥರ ಇತ್ತು. ಓಕೆನಾ ಕಮೆಂಟು. ಸೊ ಅವ್ರಿಗೆ ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ. ನಾನು ಆ ಥರ ವ್ಯೂಸಿಗೋಸ್ಕರ ಲಾಸ್ಟ್ ಅದನ್ನು ವೀಡಿಯೋ ಹಾಕೋದಿದ್ದಿದ್ರೆ ನಾನು ಇಬ್ಬರು ನೇಮ್ ತೊಗೊಂಡು ಆರಾಮಾಗಿ ಟಮ್ನಲ್ಲಿ ಅಲ್ಲಿ ಇಲ್ಲಿ ಹಾಕೊಂಡು ಆರಾಮಾಗಿ ವ್ಯೂಸ್ ಎತ್ಬೋದಿತ್ತು ಆಯ್ತಾನಾ. ಬಟ್ ನನಗೆ ಅಲ್ಲಿ ಅವರಿಬ್ಬರಿಂದ ನಾನು ವ್ಯೂಸ್ ತಗೊಳ್ಳೋದು ಅದೇನು ಇಂಟೆನ್ಷನ್ ಇರಲಿಲ್ಲ. ನನಗೆ ಇಂಟೆನ್ಷನ್ ಇದ್ದಿದ್ದು ನಮ್ಮ ಬೈಕಿಂಗ್ ಕಮ್ಯುನಿಟಿಗೆ ಯಾವುದೇ ರೀತಿ ಟಾಕ್ಸಿಕ್ ಕಮೆಂಟ್ಸ್ಗಳು ಬರಬಾರ್ದು ಯಾರಿಗೂ ಅಂತ. ನಾರ್ಮಲಾಗಿ ಸ್ವಲ್ಪ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ ಆಗ್ತಾರೆ, ಅದು ಓಕೆ. ಬಟ್ ಈ ಥರ ಎಲ್ಲ ಆದಾಗ ಏನಾಗುತ್ತೆ ಅಂದರೆ ಆ ಕಡೆಯಿಂದ ಈ ಕಡೆಗೆ ಫುಲ್ ಒಬ್ಬರಿಗಿಂತ ಎಲ್ರಿಗೂ ಸುಮ್ಮನೆ ನೆಗೆಟಿವ್ ಕಮೆಂಟ್ಸ್ಗಳು ಬರ್ತಾನೆ ಇರುತ್ತೆ. ಅನ್ನೆಸರಿಯಾಗಿ ಅಲ್ಲಿ ಏನೂ ನೆಸಿಟಿನೇ ಇರಲ್ಲ, ಬಟ್ ಸ್ಟಿಲ್ ಬರ್ತಾ ಇರ್ತವೆ. ಅದನ್ನು ಅವಾಯ್ಡ್ ಮಾಡಬೇಕು ಅನ್ನೋ ಒಂದೇ ಒಂದು ಇಂಟೆನ್ಷನಿಂದ ನಾನು ಅದನ್ನು ಮಾಡಿ ಹಾಕಿರೋದು. ನಾನು ಅದ್ರಲ್ಲಿ ಹೇಳಿರೋದು ಅಷ್ಟೇ. ಅನ್ನೆಸರಿಯಾಗಿ ನೀವು PU ಸ್ಟೂಡೆಂಟ್ಸು, ಕಾಲೇಜ್ ಸ್ಟೂಡೆಂಟ್ಸು, ಸ್ಕೂಲ್ ಸ್ಟೂಡೆಂಟ್ಸ್ ಏನಿದ್ದೀರಾ, ಅದು ಎಸ್ಪೆಷಲಿ ನನ್ನ ಚಾನಲಲ್ಲಿ ನೋಡೋರು ಅವರೇ ಜಾಸ್ತಿ ಇರೋದು. ಅದು ಇದರಲ್ಲೆಲ್ಲ ಇನ್ವಾಲ್ವ್ ಆಗಿಬಿಡಿ, ಫುಲ್ಲು ಇನ್ವಾಲ್ವ್ ಆಗಿಬಿಟ್ಟು ಮತ್ತೆ ನೀವು ಟಾಕ್ಸಿಕ್ ಆಗೋಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದು ಅಷ್ಟೇ. ಸೊ ಅದರಲ್ಲಿ ಏನು ಮೆಸೇಜ್ ಕೊಡಬೇಕಿತ್ತು ಅದನ್ನು ಕೊಟ್ಟಿದ್ದೀನಿ. ನಮ್ಮವರಿಗೆಲ್ಲ ಅರ್ಥ ಆಗಿದೆ, ಅದೇ ನನ್ನನ್ನು ಮತ್ತೇನು ಎಕ್ಸ್ಪ್ಲೇನ್ ಮಾಡೋ ನೆಸಿಟಿ ಇಲ್ಲ. ಆಮೇಲೆ ಇನ್ನೊಂದು ಏನಾಗಂತಲ್ಲ, ನಮ್ಮ ಬೆಳೆಸಿದ್ದು ಗುರು. ನನ್ನ ಚಾನಲ್ ಇವಾಗ ನಿಯರ್ಲಿ 47K ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಏನೊಂದು 50-60 ಕಮ್ಮಿ ಇದ್ದಾರೆ. 47K ಅಂತ ಅನ್ಕೊಳ್ಳೋಣ. ಇಲ್ಲಿವರೆಗೂ ನನ್ನ ಚಾನಲ್ ಎಷ್ಟು ವೀಡಿಯೋಸ್ ಹಾಕಿದ್ದೀನಿ, ಅದಕ್ಕೆ ಎಷ್ಟು ಎಫರ್ಟ್ಸ್ ಹಾಕಿದ್ದೀನಿ ಅನ್ನೋ ಇಂಡಿವಿಜುವಲ್ ಎಫರ್ಟ್ಸ್ ಅದು ನನಗೆ ಗೊತ್ತು, ಓಕೆನಾ. ಬಟ್ ನನಗೆ ಸಪೋರ್ಟ್ ಮಾಡಿರೋರು ಕ್ಲಿಯರ್ ಕಟ್ಟಾಗಿ ನನಗೆ ಸಪೋರ್ಟ್ ಮಾಡಿರೋದು ಎಲ್ಲ ಆಡಿಯನ್ಸ್ ಸಪೋರ್ಟಿಂದ ನಾನು ಇಲ್ಲಿಗೆ ಬಂದಿರೋದು, ಅದು ಒಪ್ಕೊಳ್ತೀನಿ. ನಾನು ಇವಾಗಲೂ ಹೇಳ್ತೀನಿ, ನಾನು ಯಾರ್ಯಾರು ಸಪೋರ್ಟ್ ಮಾಡಿದ್ರು ಅವ್ರ ಬಗ್ಗೆ ನನಗೆ ಮಾತಾಡೋದಕ್ಕೆ 1% ನನಗೆ ಏನೋ ಅನ್ಸಲ್ಲ. ನಾನು ಇವಾಗಲೂ ನನ್ನ ಚಾನಲ್ ಯಾರು ಸಪೋರ್ಟ್ ಮಾಡಿದ್ರು ಅಂತಲೂ ಹೇಳ್ತೀನಿ. ನನ್ನ ಚಾನಲ್ ಫಸ್ಟು ನಾನು ಸ್ಟಾರ್ಟ್ ಮಾಡಿದ್ದು ಹಾಸನಲ್ಲಿ ನನ್ನ ಹತ್ರ ಅವಾಗ ಎಷ್ಟೇ 4000 ಕ್ಯಾಮು ಅದನ್ನು ತಗೊಳ್ಳೋದಕ್ಕೂ ನನ್ನ ಹತ್ರ ದುಡ್ಡಿರಲಿಲ್ಲ. ಆ ಟೈಮಲ್ಲಿ ನನ್ನ ಫ್ರೆಂಡ್ಸು, ನಮ್ಮ ಕಾಲೇಜ್ ಫ್ರೆಂಡ್ಸು ಅವರು ಸಪೋರ್ಟ್ ಮಾಡಿದ್ದೆ. ಎಸ್ಪೆಷಲಿ ಸ್ಕೂಲ್ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸು ಇವರು ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಟ್ಟು ನನಗೆ ಕ್ಯಾಮ್ರಾ ತಗೊಳಕ್ಕೆ ಕೊಟ್ಟರು. ಯಾರಿಗೂ ಸ್ಕೂಟಿನ ಇಲ್ಲ NS ಆಯಿತಾ. ಅದಾದಮೇಲೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ನಮ್ಮ ಹಾಸನಲ್ಲಿ ನಮ್ಮ ಬ್ಯಾಡ್ ಮಾಸ್ಟ್ರು ಮತ್ತು ನಮ್ಮ ಸುಮಾರು ಜನ ಇದ್ದಾರೆ, ಅವ್ರು ನೇಮೇಲೆ ತಳಕ್ಕಾಗಲ್ಲ, ಸುಮಾರು ಜನ ಸಪೋರ್ಟ್ ಮಾಡಿದ್ರು. ಎಲ್ಲರೂ ನಾನು ರೆಗ್ಯುಲರಾಗಿ ವೀಡಿಯೋ ಆಗ್ತಿದ್ದೆ ಅವಾಗ. ಸೊ ನಾನು ಹಾಕಿದ್ದೆಲ್ಲ ಒಂದು 50-60 ದಿನ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕೋರು. ಆ ಥರ ಸಪೋರ್ಟ್ ಮಾಡೋರೆ ನಮ್ಮ ಸ್ಕೂಲ್ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್, ಡಿಪ್ಲೊಮಾ ಫ್ರೆಂಡ್ಸ್ ಎಲ್ಲರೂ. ಆದರೆ ನೆಕ್ಸ್ಟು ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ನಾನು ನಾರ್ಮಲ್ ವ್ಲಾಗ್ ಮಾಡ್ತಾಯಿದ್ದೆ. ನಮ್ಮ ಏಜ್ ಅವ್ರಿಗೆ ಮುಂಚೆಯಿಂದನೂ ಪರಿಚಯ ಇದ್ದರು. ನಾವಿಬ್ಬರು ಕ್ರಿಕೆಟ್ ಆಡ್ತಾ ಇದ್ದಾಗಲಿಂದನೂ ಫ್ರೆಂಡ್ಸು ಏಜ್ ನಾನು. ಸೊ ಅವಾಗಲಿಂದ ಪರಿಚಯ ಇದ್ದರು. ಏಜಿನೂ ಅಷ್ಟೇ, ಅವ್ರ ಹತ್ರ ಗೋಪ್ರೋ ಇತ್ತು ಅವಾಗಲೇ. ಮಗ ನಾನು ವ್ಲಾಗ್ಸ್ ಸ್ವಲ್ಪ ರೆಗ್ಯುಲರಾಗಿ ಹಾಕಲ್ಲ, ನೀನು ಹೆಂಗಿರು ರೆಗ್ಯುಲರ್ ಆಗ್ತಿಲ್ಲ, ನೀನು ನನ್ನ ಗೋಪ್ರೋ ಹೋಗಿ ವೀಡಿಯೋಸ್ ಮಾಡೋ ಚೆನ್ನಾಗಿ ಮಾಡ್ತೀನಿ ನೀನು ಅಂತ ಈ ಸಪೋರ್ಟ್ ಮಾಡಿದ್ದು ಏಜ್. ನಾನು ವೀಡಿಯೋಸ್ ಮಾಡಿ ಇಂಟ್ರೆಸ್ಟ್ ಇಲ್ಲ ಆದ್ರೂ ನಾನು ಪುಷ್ ಮಾಡಿ ಸಪೋರ್ಟ್ ಮಾಡಿಸಿದ್ದು ಏಜ್ ಆ ಟೈಮಲ್ಲಿ. ಅದ್ರ ನೆಕ್ಸ್ಟು ನನ್ನ ಬೈಕಿಂಗ್ ಕಮ್ಯುನಿಟಿಗೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಬೆಂಗಳೂರಿಗೆಲ್ಲ ನಮ್ಮ ಥ್ರಾಟ್ಲರು ಹರ್ಷವರ್ಧನ್. ನನಗೆ ಇಲ್ಲಿ ಯಾರೂ ಪರಿಚಯನೇ ಇರಲಿಲ್ಲ ಫಸ್ಟ್ ಆಫ್ ಆಲ್ ಬೈಕಿಂಗ್ ಕಮ್ಯುನಿಟಿನಲ್ಲಿ. ನನ್ನ ಫ್ರೆಂಡ್ಸ್ಗಳು ಅಷ್ಟೇ ಇದ್ದಿದ್ದು. ಅದು ಬಿಟ್ಟು ಇನ್ನು ಬೈಕಿಂಗಿಗೆ ಹೊಸ್ದಾಗಿ ನಾನು ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ಟಿದ್ದು ಹರ್ಷ, ಓಕೆನಾ. ಇವರು ಸ್ಟಾರ್ಟಿಂಗು ಹೆವಿ ಸಪೋರ್ಟ್ ಮಾಡಿದ್ದು. ಅದ್ರ ನೆಕ್ಸ್ಟು ನನ್ನ ಚಾನಲ್ ಸ್ವಲ್ಪ ಹಂಗೆ ಐಡೆಂಟಿಫಿಕೇಷನ್ ಬರ್ತಾಯಿತ್ತು, ಸ್ವಲ್ಪ ನೇಮ್ ಇತ್ತು. ಅದ್ರ ನೆಕ್ಸ್ಟ್ ಕಾಲೇಜ್ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಕಾಲೇಜ್ ವ್ಲಾಗ್ಸಲ್ಲಿ ಎಲ್ಲ ಇನ್ನೂ ಸ್ವಲ್ಪ ವೈರಲ್ ಅದು. ಗುರು ಇವಾಗ ನೀವೆಲ್ಲ ಇಲ್ಲಿ ಕಮೆಂಟ್ ಆಗ್ತಿದ್ದೀರಲ್ಲ, ನನಗೆ ಆ ಟೈಮಲ್ಲೇ 2 ಇಯರ್ಸ್ ಬ್ಯಾಕೇ ನನ್ನ ಎಲ್ಲ ಕಾಲೇಜ್ ವೀಡಿಯೋಸು ರೆಗ್ಯುಲರಾಗಿ 20-25K ವ್ಯೂಸ್ ಬರ್ತಾಯಿತ್ತು. ನಾನು ಆ ಟೈಮಲ್ಲೂ ವ್ಯೂಸಿನ ತಲೆನೂ ಕೆಡಿಸ್ಕೊಂಡಿರಲಿಲ್ಲ. ಈ ವ್ಯೂಸ್ ಎಲ್ಲ ಹೇಳ್ತಿಲ್ವ, ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ, ಮತ್ತು ನಾಡಿದ್ದು ಬರುತ್ತೆ. ಇವೆಲ್ಲ ಓಕೆ. ನಿಮಗೆ ಕನ್ಸಿಸ್ಟೆಂಟಾಗಿ ನೀವು ಲಾಂಗ್ ರನ್ ಬರಬೇಕು ಅಂದರೆ ನೀವು ಅದ್ರ ಮೇಲೆ ಪ್ಯಾಷನ್ ಇರಬೇಕು. ಅದು ಬಿಟ್ಟರೆ ನೀವು ಟಾಕ್ಸಿಕ್ ಮಾಡಬಾರ್ದು. ಇವಾಗ ಇರೋದ್ರಲ್ಲಿ ನಿಮ್ಮದು ನೀವು ಜಾಸ್ತಿ ಹೇಟ್ ಮಾಡ್ಕೊಂಡು ಹೋದರೆ ಇನ್ನೊಬ್ಬ ಕ್ರಿಯೇಟರ್ ಅವ್ರು ಈ ಥರ ಹೇಟ್ಗಳು ಹೋದರೆ ಅದು ಲಾಂಗ್ ರನ್ ಬರೋದು ಕಷ್ಟ. ಏನೋ ಒಂದು ಟೈಮಿಗೆ ಪೀಕಿಗೆ ಹೋಗಿ ಬರ್ಬೋದು ಅಷ್ಟೇ ಮ್ಯಾಕ್ಸಿಮಮ್ ಬಂದರೆ, ಬಟ್ ಅದು ಕಷ್ಟ ಇದೆ ಲಾಂಗ್ ರನ್ನಲ್ಲಿ ನೀವು ಇದನ್ನು ಸಸ್ಟೈನ್ ಮಾಡೋದು. ಅದ್ರ ನೆಕ್ಸ್ಟು ನಮ್ಮ ಮೋಹನ್ ಬ್ರೋ, MS ಇವ್ರದ್ದು ಕಾಂಟ್ರಿಬ್ಯೂಷನ್ ಹೆವಿ ಇದೆ ನನ್ನ ಚಾನಲಿಗೆ. ಈವನ್ ಡೈರೆಕ್ಟಾಗಿ ಸಪೋರ್ಟ್ ಮಾಡಲಿಲ್ಲ ಅಂದ್ರೂ
ನನಗೆ ನಾನು ಸಜೆಷನ್ಸ್ ಇರ್ಬೋದು, ನನ್ನ ಗೈಡ್ಲೈನ್ಸ್ ಎಲ್ಲ ಇವರಿಬ್ರದೇ. ನಾನು ಜಾಸ್ತಿ ಏನೇ ಇದ್ರು ಫಾಲೋ ಮಾಡಿದೆ. ಏನಾರು ಒಂದು ನನ್ನ ಲೈನ್ ಬಿಟ್ಟು ಟಾಪಿಕ್ ಬೇರೆದಕ್ಕೆ ಹೋಯ್ತು ಅಂದರೆ ನಾನು ಇವ್ರಿಬ್ರನ್ನೇ ಫಸ್ಟು ನಾರ್ಮಲಾಗಿ ಕೇಳಿ ವಿಚಾರಿಸಿ ಏನು ಮಾಡೋದು ಅಂತ ನಾನು ಅದರ ನೆಕ್ಸ್ಟ್ ಡಿಸಿಷನ್ ತೊಗೊಳ್ಳೋದು. ಮೋಹನ್ ಬ್ರೋದು ಹೆವಿ ಸಪೋರ್ಟ್ ಇದೆ. ಇನ್ನು ಇವಾಗ ನೋಡ್ತಾ ಇದ್ದೀರಾ ಸುಮಾರು ರೆಗ್ಯುಲರ್ ವ್ಲಾಗ್ಸ್ ನಾನು ಮೋಹನ್ ಬ್ರೋ ಜೊತೆಗೆ ಮಾಡ್ತಾಯಿದ್ದೀವಿ. ಆ ಥರ ಸಪೋರ್ಟು ಅಂತ ಅಂದರೆ ಮೋಹನ್ ಬ್ರೋ ಆಮೇಲೆ ನಮ್ಮ ಬಾನ್ ಪಾರ್ಟಿ ಇವರು ಅಷ್ಟೇ ಗುರು ಹೆವಿ ಸಪೋರ್ಟ್ ಮಾಡ್ತಾರೆ. ಇದ್ರ ಜೊತೆಗೆ ನಮ್ಮ ಕಾಲೇಜ್ ಬಾಯ್ಸ್ ಏನಿದ್ದಾರೆ ಅವರೂ ಅಷ್ಟೇ ಹೆವಿ ಅಂದರೆ ಹೆವಿ ಸಪೋರ್ಟ್ ಮಾಡ್ತಾರೆ ವ್ಲಾಗ್ಸ್ ಮಾಡೋದ್ರಲ್ಲಿ. ಇದರಲ್ಲಿ ಗೊತ್ತಾಯ್ತಾ ನನ್ನ ಚಾನಲ್ ಯಾರು ಸಪೋರ್ಟ್ ಮಾಡಿದವರು ಮೇಯ್ನು ಅಂತ ಇವರೇ. ಇದು ಬಿಟ್ಟು ಇನ್ನು ಅಂತ ಈ ಕ್ರಿಯೇಟರ್ಸು ಸಪೋರ್ಟ್ ಮಾಡಿಲ್ಲ. ಬಟ್ ನಾನು ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾನು ಕನ್ನಡ ಚಾನಲ್ ಸ್ಟಾರ್ಟ್ ಮಾಡಿದ್ದು ಆಬ್ವಿಯಸ್ಲಿ ನಿಮ್ಗೆಲ್ಲರಿಗೂ ಗೊತ್ತು ಯಾರಿಂದ ಈಗ ಸ್ಟಾರ್ಟ್ ಆಯಿತು ಕನ್ನಡ ಚಾನಲ್ಲು ಅಂತ. ಟಿ ವಿ ಇನ್ ಕನ್ನಡ ಅವರಿಂದನೇ ನಾನು ಕನ್ನಡದಲ್ಲಿ ವ್ಲಾಗ್ಸ್ ಮಾಡಬೇಕು, ಕನ್ನಡದಲ್ಲಿ ರೀಚ್ ಸಿಗುತ್ತೆ ಅಂತ ಒಂದು ಇಂಟೆನ್ಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಅದು ಹಂಗೆ ಸಿಕ್ತು. ಅದಕ್ಕೆ ನಾನು ಇವಾಗಲೂ ಹ್ಯಾಪಿ. ಇವಾಗಲೂ ನಾನು ಎಲ್ಲೇ ಹೋದರೂ ನಾನು ಹೇಳ್ತೀನಿ ನಾನು ಹೆಂಗೆ ಸ್ಟಾರ್ಟ್ ಮಾಡಿದೆ, ಯಾರಿಂದ ಸ್ಟಾರ್ಟ್ ಮಾಡಿದೆ ಅಂತ ನಾನು ಹೇಳ್ತೀನಿ. ಅದರಲ್ಲಿ ಏನು ಮುಚ್ಚುಮರೆ ಇಲ್ಲ ಅಷ್ಟೇ. ಆಮೇಲೆ ಇನ್ ಬಿಟ್ವೀನ್ ನನಗೆ ಸ್ವಲ್ಪ ಜನ ಕ್ರಿಯೇಟರ್ಸು, ಸುಮಾರು ಜನ ಕ್ರಿಯೇಟರ್ಸು ಫ್ರೆಂಡ್ಸ್ ಆದರು. ಅವರು ಸುಮಾರು ಹೆಲ್ಪ್ ಮಾಡಿದ್ರು. ನಾನು ಅವರಿಗೆ ಹೆಲ್ಪ್ ಮಾಡಲಿಲ್ಲ ಅಂದರೆ ನನ್ನ ಕೈಲಿ ಇಷ್ಟ ಆಗುತ್ತೆ ಸಹಾಯ ಅಂತೂ ಮಾಡಿದೆ. ಈ ಥರ ಇನ್ ಬಿಟ್ವೀನ್ ಸ್ಟೋರೀಸ್ಗಳು ನಡೀತಾ ಇತ್ತು. ಸೊ ಎಲ್ಲೋ ಒಂದ್ಸಲಿ ಹಿಂಗೆ ಹೋದ ತಕ್ಷಣ ನೀವು ಅದನ್ನು ಎಲ್ಲ ಸೀರಿಯಸ್ ಆಗಿ ಈ ಲೆವೆಲಿಗೆ ತೊಗೊಂಡ್ರೆ ನೆಸಿಟಿ ಏನಿಲ್ಲ. ಸೊ ಇದನ್ನು ಹೇಳ್ಬೇಕಿತ್ತು, ಹೇಳ್ದೆ. ಇದೊಂದು ಸ್ವಲ್ಪ ಕ್ಲಾರಿಟಿ ಕೊಡಬೇಕಿತ್ತು. ನನ್ನ ಚಾನಲ್ ಲೈಕ್ ಯಾರು ಸಪೋರ್ಟ್ ಮಾಡಿದ್ದು ಟ್ರೂ ಆಗಿ, ನಾನು ಯಾರಿಂದ ಸ್ಟಾರ್ಟ್ ಮಾಡಿದ್ದು ಎಲ್ಲ ಒಂದು ಸ್ವಲ್ಪ ಕ್ಲಾರಿಟಿ ಕೊಡಬೇಕಿತ್ತು. ಏನಕ್ಕೆ ಇವಾಗ ನಿಯರ್ಲಿ 50K ಸಬ್ಸ್ಕ್ರೈಬರ್ಸ್ ಇದ್ದಾರಲ್ಲ, ಇದೇ ಒಂದು ರೈಟ್ ಟೈಮು. ಇವಾಗ ಇರೋರಿಗೆಲ್ಲರೂ ಕ್ಲಾರಿಟಿ ಕೊಟ್ಬಿಟ್ರೆ ಸಾಕು. ನಮ್ಮ ಹಳೆ ಆಡಿಯನ್ಸಿಗೆಲ್ಲ ಇದನ್ನೆಲ್ಲ ಹೇಳೋದು ಬೇಡ, ಅವರಿಗೆಲ್ಲ ಅರ್ಥ ಆಗಿರುತ್ತೆ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅಷ್ಟೇ. ಆಮೇಲೆ ಬ್ರೋ ಏನು ಬ್ರೋ ನೀವು ಬರೀ ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತೀರಿ, ನೀವು ಅವ್ರಿಗೆ ಸಪೋರ್ಟ್ ಮಾಡೋದು ಅಂತೆಲ್ಲ ಕೇಳ್ತೀರಾ. ನಾನೇನು ದಾನಶೂರ ಕರ್ಣ ಅಲ್ಲ ಗುರು, ನಾನು ಒಬ್ಬ ನಾರ್ಮಲ್ ಕ್ರಿಯೇಟರು. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಪೋರ್ಟ್ ನಾನು ಆಲ್ರೆಡಿ ಮಾಡಿದ್ದೀನಿ ಸುಮಾರು ಜನ ಕ್ರಿಯೇಟರ್ಸ್ಗೆ. ನಾನು ಅದನ್ನು ಹೇಳ್ಕೊಂಡು ನಾನು ಹಿಂಗೆ ಸಪೋರ್ಟ್ ಮಾಡಿದೆ ಅಂತ ಎಲ್ಲ ನನಗೆ ಶೋ ಆಫ್ ಮಾಡ್ಕೊಂಡು ಅದರಿಂದ ನೇಮ್ ತಗೋಬೇಕು ಅನ್ನೋ ಯಾವುದೇ ಇಂಟೆನ್ಷನ್ನೂ ಇಲ್ಲ. ಓಕೆನಾ. ನಾನು ಸಪೋರ್ಟ್ ಮಾಡಿರೋರು ಒಂದಲ್ಲ ಒಂದಿನ ನನ್ನ ಬಗ್ಗೆ ಮಾತಾಡ್ತಾರೆ. ನಾನು ಹೇಳಿದ್ರು ಅಷ್ಟೇ, ಹೇಳಿಲ್ಲ ಅಂದರು ಅಷ್ಟೇ. ನಂಗೆ ಅಷ್ಟು ಸಾಕು. ಅವ್ರು ಮಾತಾಡಲಿಲ್ಲ ಅಂದ್ರೆ ನಂಗೆ ಓಕೆ. ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಒಳಗಡೆ. ನನಗೆ ಏನಾದ್ರು ಜೆನ್ಯೂನಾಗಿ ಇವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಫೀಲ್ ಆದರೆ ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ. ನನಗೆ ಅದಕ್ಕೆ ಯಾವುದೇ ಪಬ್ಲಿಸಿಟಿ ಬೇಡ ಅಷ್ಟೇ. ಬಾಯ್ಸ್ ಹೇಳಬೇಕು ಅಂದ್ಕೊಂಡಿದ್ದೆ, ಹೇಳ್ದೆ. ಇದನ್ನು ಎರಡೇ ಸಲ ಮಾತಾಡೋಕೆ ಒಂಥರ ಆಗ್ತಿದೆ. ಯಾಕಂದರೆ ನಾನು ಆಲ್ರೆಡಿ ಒಂದು ಕ್ಲಿಪ್ ರೆಕಾರ್ಡ್ ಮಾಡಿದ್ದೆ, ಅದು ಕರೆಕ್ಟಾಗಿ ವಾಯ್ಸ್ ಬಂದಿರಲಿಲ್ಲ ಹೇಳಿದ್ನಲ್ಲ. ಸೊ ಇದಾದಮೇಲೆ ನಾವು ಮೋಹನ್ ಬ್ರೋ ಮನೆ ಹತ್ರ ಹೋದ್ವಿ. ಅಲ್ಲಿ ಒಂದು ಏನಾಯಿತು ಅಂತ ನೋಡಿ ನೀವೇ. ಓಕೆ, ಫಸ್ಟು ಟೈಮ್ ತೋರಿಸ್ತೀನಿ. ಏನಕ್ಕೆ ಅಂತ ನೋಡ್ರಿ 7:11. ಏನಕ್ಕೆ 7:11 ಟೈಮ್ ತೋರಿಸ್ತೀನಿ ಅಂದರೆ ನಾನು ನೋಡ್ರಿ ಹಿಂಗೆ ರೆಡಿಯಾಗಿ ಬಂದಿದ್ದೆ ರೀಲ್ಸ್ ಮಾಡೋಣ ಅಂತ. ಫುಲ್ ನೆಕ್ಸ್ಟ್ ಲೆವೆಲಲ್ಲ, ಒಂದು ಲೆವೆಲಿಗೆ ನಮ್ಮ ಲೆವೆಲಿಗೆ ರೆಡಿಯಾಗಿ ಬಂದಿದ್ದೆ ರೀಲ್ಸ್ ಮಾಡೋಣ ಅಂತ. ಬರ್ತೀನಿ ಅಂತ ಹೇಳಿದವ್ರು ಇಬ್ಬರು ಕೈ ಕೊಟ್ಟರು. ಹರ್ಷನೂ ಬರ್ತೀನಿ ಅಂದಿದ್ದ, ಅವನಿಗೇನೋ ಕೆಲಸ ಅಂತ ಅವನು ಕೈ ಕೊಟ್ಟ. ನಮ್ಮ ಬಾನ್ಪಾಟಿಗೂ ಏನೋ ಕೆಲಸ ಅಂತ ಅವನು ಕೈ ಕೊಟ್ಟ. ಪಾಪ ನಾನು ಮೋಹನ್ ಬ್ರೋ ಅವಾಗಲಿಂದ ಬರ್ತಾರೆ ಅಂತ ಕಾಯ್ದ್ವಿ. ಕೊನೆಗೆ ಬರಲಿಲ್ಲ, ಮಲ್ಕೊಂಡೆ. ಇವಾಗಿದ್ದೆ ಒಂದು ಸ್ವಲ್ಪ ಹೊತ್ತು. ನಮ್ಮ ಬಾಸ್ ಅವಾಗಲೇ ಎಡಿಟ್ ಮಾಡ್ತವ್ರೆ, ಎಕ್ಸ್ಪೋರ್ಟೇ ಆಯ್ತು ಇಲ್ಲ. ಕಷ್ಟ ಯಾರು ಗೊತ್ತಾಗ್ತಿಲ್ಲ. ಎಲ್ಲ ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡ್ತಾರೆ ಸರಿನಾ ಬ್ರೋ ಲಾಗ್ ಬಂದಿಲ್ಲ ಅಂತ. ನಾನು ಅಷ್ಟೊತ್ತಿಂದ ಎಷ್ಟು ಗಂಟೆಯಿಂದ ಮಧ್ಯಾಹ್ನದಿಂದ ನಾನು ಟ್ರೈ ಮಾಡ್ತಾ ಇದ್ದೀನಿ. ಅಪ್ಲಿಕೇಶನ್ ಏನೋ ಎರರ್ ಆಗೈತೆ, ಎಕ್ಸ್ಪೋರ್ಟೇ ಆಯ್ತಲ್ಲ ಗೈಸ್. ಇವಾಗ 4ರಿಂದ 5 ಸಲ ಆಯ್ತು ಎಕ್ಸ್ಪೋರ್ಟ್, ಆದ್ರೂ ಬರುತ್ತಿಲ್ಲ ಯಾಕೋ. ನಾನು ಅವ್ನಿಗೆ ಇಲ್ಲ ನಾನು 3 ಸಲ ಹೇಳ್ತಾ ಇದ್ದೀನಿ, ಇದೇ ಲಾಸ್ಟ್ ಟೈಮ್, ಇಲ್ಲದ್ರೆ ಲಾಗ್ ಹಾಕಲ್ಲ ಅಂತ. ಇವಾಗ ಮತ್ತೆ ಫಿಕ್ಸ್ ಆದ್ರು, ಇವಾಗ ಬೇಡ ಸಂಜೆ ಹಾಕೋದು ಬೆಳಿಗ್ಗೆ ಹಾಕೋದು ಅಂತ. ಆಮೇಲೆ ಅಲ್ಲ ಬ್ರೋ, ಸ್ವಲ್ಪ ಏನೋ ಸ್ವಲ್ಪ ಕಮೆಂಟ್ಸ್ ನೋಡ್ತಾ ಇದ್ದೆ. ನನ್ನ ಕಮೆಂಟ್ ಸೆಕ್ಷನ್ ಅಲ್ಲ, ಬೇರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನನ್ನ ಬಗ್ಗೆ ಲೈಕ್ ಏನೋ ಬೇರೆ ಥರ ಏನೋ ಹಾಕಿದ್ರು. ನನಗೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋಕ್ಕೆಲ್ಲ ಇಷ್ಟ ಇಲ್ಲ. ಬಟ್ ನಿಮ್ಮ ನಾರ್ಮಲ್ ಜನರಲ್ ಆಗಿ ಕೇಳ್ತೀನಿ. ಲೈಕ್ ಇಲ್ಲಿ ಈಗ ನಮ್ಮ ಚಾನಲ್ ನಿಯರ್ ಟು 47 ಇದ್ದಾರಲ್ಲ, ಹೆಂಗ್ 47K ಸಬ್ಸ್ಕ್ರೈಬರ್ಸ್ ಅದ್ರಲ್ಲಿ ಯಾರಾದ್ರೂ ನಮ್ಮ ಈ ಚಾನಲ್ ಸಪೋರ್ಟ್ ಮಾಡಿ ಫುಲ್ ಬೆಳೆಸ್ಕೊಂಡು ಬಂದ್ರ ಅಥವಾ ಹೆಂಗೆ ಅಂತ? ನನ್ನ ಚಾನಲ್ ಫುಲ್ ಬೆಳೆಸ್ಕೊಂಡು ಬಂದ್ರೆ ಯಾರಾದ್ರು? ಇಲ್ಲ ಆಕ್ಚುಲಿ ಇವಾಗ ಏನಂದ್ರೆ ಅಂಕಿ ಚಾನಲ್ ನಾನ್ ನೋಡ್ದಂಗೆ ಸರ್ ಇವಾಗ ಒಂದ್ ಸ್ವಲ್ಪ ತುಂಬಾ ಕಮ್ಮಿ ಮಾಡಿದಾನೆ ಕಂಟೆಂಟ್ ಮಾಡೋದು. ಬಟ್ ಅವಾಗೆಲ್ಲ ರೆಗ್ಯುಲರ್ ಆಗಿ ಮಾಡ್ತಿದ್ದ, ಎಲ್ಲ ಪ್ರತಿಯೊಂದು ವಿಡಿಯೋಸ್ ತುಂಬಾ ಚೆನ್ನಾಗಿ ಓಡ್ತಿತ್ತು. ಅಂಡ್ ಅವಾಗೆಲ್ಲ ಬಿಗ್ ಯೂಟ್ಯೂಬರ್ ಯಾರ ಸಪೋರ್ಟ್ ಇಲ್ಲ ಗೈಸ್. ಇದೆಲ್ಲ ಆಕ್ಚುಲಿ ಕಂಪ್ಲೀಟ್ಲಿ ಓನ್ ಎಫರ್ಟ್ ಅಲ್ಲೇನೆ ಬಂದಿರೋದು. ಬಿಕಾಸ್ ನಾನು ಅಂಕಿ ಪರಿಚಯ ಆಗಿದ್ದು ಐ ಥಿಂಕ್ 10K ಸಬ್ಸ್ಕ್ರೈಬರ್ ಆಗ್ತಿತ್ತು, ಇನ್ನು ಆಗಿರ್ಲಿಲ್ಲ. ಅವಾಗಿಂದ ನಾನು ನೋಡಿದೀನಿ, ಮುಂಚೆ ಗೊತ್ತಿತ್ತು, ಮಾತಾಡಿದ್ದು. ಬಟ್ ಪರಿಚಯ ಫಸ್ಟ್ ಟೈಮ್ ಮೀಟ್ ಆಗಿದ್ದು ಅವಾಗಿಂದ. ಬಟ್ ಅವಾಗಿಂದ ನೋಡಿದೀನಿ, ಸ್ವಂತ ಎಫರ್ಟ್ ಇಂದಾನೆ ಪ್ರತಿಯೊಂದು ವಿಡಿಯೋನು ಚೆನ್ನಾಗಿ ಹೋಗ್ತಿತ್ತು. ಒಳ್ಳೆ ಸಪೋರ್ಟ್ ಸಿಕ್ಕಿದೆ, ಆಡಿಯನ್ಸ್ ಕಡೆಯಿಂದ ಸಪೋರ್ಟ್ ಸಿಕ್ಕಿದೆ. ಬೇರೆ ಕ್ರಿಯೇಟರ್ಸ್ ಕಡೆಯಿಂದ ಶೌಟ್ ಔಟ್ ಅದೆಲ್ಲಾನು ಲೈಕ್ ಶೌಟ್ ಔಟ್ ಕೊಟ್ಟಿದ್ದಾರೆ, ಇಲ್ಲ ಅಂತ ಅಲ್ಲ. ಬಿಕಾಸ್ ಅದೊಂದು ಎಫರ್ಟ್ ಒಂದು ಸಪೋರ್ಟ್ ತರ ಕೈ ಜೋಡಿಸಿದಾರೆ ಅಷ್ಟೇ. ಬಟ್ ಆ ಚಾನಲ್ ಅದರಿಂದ ಬೆಳೆದಿದೆ ಅನ್ನೋದು ಡೆಫಿನೆಟ್ಲಿ ರಾಂಗ್. ಅದೆಲ್ಲ ಆಕ್ಚುಲಿ ಬೇಕಾಗೇ ಇಲ್ಲ ಗೈಸ್. ನಾವೇನಾದ್ರು ರೆಗ್ಯುಲರ್ ಏನಾದ್ರು ಕಂಟೆಂಟ್ ಏನಾದ್ರು ಮಾಡ್ತಂದ್ರೆ ನಮ್ಮ ಆಡಿಯನ್ಸ್ ಏನೇ ಇದ್ದಾರೆ, ಅಂಕಿಗೂ ಬೇಜಾನ್ ಆಡಿಯನ್ಸ್ ಎಲ್ಲಾನು ಇದ್ದಾರೆ. ಸೊ ಹಂಗೆ ಆಗುತ್ತೆ.
ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬೇಡ. ನಾನ್ ಇರ್ಲಿಲ್ಲ, ಬಟ್ ನನಗೆ ಏನ್ ಅನ್ಕೊಂಡೆ ಗೊತ್ತಾ, ಇವಾಗ ಸುಮ್ನೆ ಒಂದ್ ಕ್ಲಾರಿಟಿ ಕೊಟ್ಬಿಟ್ರೆ 50K ಆಗಿನ ಮುಂಚೆ ಇವಾಗ ಹೊಸ ಏನೋ ಲೈಕ್ ಮುಂಚೆ ಆಡಿಯನ್ಸ್ ಎಲ್ಲ ಪಕ್ಕ ಗೊತ್ತು. ಈ ತರ ಯಾರು ಗೊತ್ತ ಕಮೆಂಟ್ ಮಾಡೋದು, ಇವಾಗ ಇತ್ತೀಚೆಗೆ ಯೂಟ್ಯೂಬ್ ಎಲ್ಲ ನೋಡ್ಕೊಂಡು ಬೇರೆ ಬೇರೆ ಕ್ರಿಯೇಟರ್ ಸಪೋರ್ಟ್ ಮಾಡ್ಕೊಂಡು ಬರ್ತಾರಲ್ಲ, ಅವ್ರಿಗೆ ಅವಾಗೆಲ್ಲ ಯಾರ್ಯಾರು ಯೂಟ್ಯೂಬರ್ಸ್ ಇದ್ರು ಅವರೆಲ್ಲ ಏನು ಐಡಿಯಾ ಇಲ್ಲ. ಹೌದು, ಇವಾಗ ಯಾವಾಗ ಹೇಳ್ತಾ ಇರೋದು 2 ವರ್ಷದ ಮುಂಚೆ. ಹೌದು, ಆಮೇಲೆ ಇನ್ನೊಂದು, ನಾನು ಚಾನಲ್ ಸ್ಟಾರ್ಟ್ ಮಾಡಿ ಇವಾಗ ಈ ಜುಲೈಗೆ ಆಲ್ಮೋಸ್ಟ್ 3 ವರ್ಷ ಆಗುತ್ತೆ ಆಯ್ತಾ. ಕನ್ನಡ ಚಾನಲ್ ಸ್ಟಾರ್ಟ್ ಮಾಡಿ 3 ವರ್ಷ ಆಗುತ್ತೆ. ಆಲ್ಮೋಸ್ಟ್ ನಾನು ಫಸ್ಟ್ ಇಯರ್ ಸೆಕೆಂಡ್ ಇಯರು ನಾವು ಸ್ಪಿತಿಯಿಂದ ಹೋಗಿ ಬರೋವರೆಗೂ ರೆಗ್ಯುಲರ್ ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ ಹಾಕಿದ್ದೀನಿ. ಆಲ್ಮೋಸ್ಟ್ ಒಂದು ವೀಕಲ್ಲಿ ಒಂದು 5 vlogs 6 ಈ ಥರ ಆಲ್ಮೋಸ್ಟ್ ಕನ್ಸಿಸ್ಟೆಂಟ್ ಹಾಕೋ ಬಂದಿದ್ದೀನಿ. ಅದಕ್ಕೆ ಗ್ರೋತ್ ರೇಟು ಪೀಕಲ್ಲಿ ಇತ್ತು ಅನ್ನೋದು ಆ ಟೈಮಲ್ಲಿ ಚಾನಲ್. ಅಂದರೆ ಸ್ವಲ್ಪ ಈಗ ಗ್ರೋತ್ ಬಿದ್ದೋಯ್ತು ಹಂಗೆ ಅಂತ ಮಾತಾಡೋರಿಗೂ ಅಷ್ಟೇ. ಲಾಸ್ಟ್ 1 ಇಯರಲ್ಲಿ ನಾನು ವೀಡಿಯೋಸೇ ಹಾಕಿಲ್ಲ. ಎಲ್ಲಿ ಓವರಾಲು ಒಂದು ವರ್ಷಕ್ಕಂತ ತಗೊಂಡ್ರು ನಾನು ಅವಾಗ ಹಾಕಿದ್ದೀನಿ, ಆದರೆ 20% ವ್ಲಾಗ್ಸು ಹಾಕಿಲ್ಲ ಕರೆಕ್ಟಾಗಿ. ಇವಾಗ ಅದೊಂದೇ ರೀಸನಿಗೋಸ್ಕರ ನಂದು ಗ್ರೋತು ಸ್ವಲ್ಪ ಡೌನ್ ಆಗಿದೆ. ಬಟ್ ನನಗೆ ಗೊತ್ತು ನನ್ನ ರೆಗ್ಯುಲರ್ ಆಡಿಯನ್ಸ್ ಇದ್ದಾರೆ, ನಾನು ಹಾಕೋರು ಯಾವಾಗಲೂ ನೋಡ್ತಾರೆ ಅಂತ. ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀವಿ. ಇನ್ನು ಕ್ರೇಜಿ ಕಂಟೆಂಟ್ ಪ್ಲಾನ್ ಮಾಡ್ತೀವಿ. ಬಟ್ ಏನೋ ಹೇಳ್ತಾರಲ್ಲ, ಈ ಇಂಜಿನಿಯರಿಂಗ್ ಲೈಫ್ ಆದ್ಮೇಲೆ ಸ್ವಲ್ಪ ಸ್ಟ್ರಗ್ಲಿಂಗ್ ಸ್ಟೇಟ್ ಅಂತ, ಅದನ್ನ ಫೀಲ್ ಮಾಡ್ತಾ ಇದೀವಿ ಇವಾಗ. ಆಲ್ಮೋಸ್ಟ್ ಇವಾಗ ಒಂದು 95% ಲೈನ್ ಕ್ರಾಸ್ ಆಗಿದೆ. ಇನ್ನೊಂದು 5% ಆಲ್ಮೋಸ್ಟ್ ಇದೆ ರೀಚ್ ಮಾಡೋದಕ್ಕೆ. ಅದೊಂದು ಆಗ್ಬಿಡ್ಲಿ, ಅದಾದ್ಮೇಲೆ ಇನ್ನೂ ನೆಕ್ಸ್ಟ್ ಲೆವೆಲ್ ಮಾಡೋಣ ಅಂತ. ಬಟ್ ಸ್ಟಿಲ್ ಇವಾಗ ಲಾಸ್ಟ್ 1 ಮಂತಿಂದ ರೆಗ್ಯುಲರ್ ಆಗಿದ್ದೀನಿ. ಅದಕ್ಕೆ ರೆಸ್ಪಾನ್ಸ್ ಚೆನ್ನಾಗಿ ಬರ್ತೈತೆ. ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ ನಾನು ಅಷ್ಟೇ. ಆಕ್ಚುಲಿ ಏನಂದ್ರೆ 1 year ಬ್ಯಾಕ್ ಎಲ್ಲ ಮಾಡ್ತಿದ್ವಲ್ಲ ಆ ಕಾಂಟೆಂಟ್ಸ್ ಗಳು, ಅದೆಲ್ಲ ನಾವು ಮತ್ತೆ ರಿಪೀಟ್ ಮಾಡಕ್ ಹೋಗ್ತಿಲ್ಲ ಅಷ್ಟೇ. ಬಟ್ ಆ ತರ ಕಂಟೆಂಟ್ ಮಾಡಿದ್ರೆ ಆಬ್ವಿಯಸ್ಲಿ ನಿಮ್ಗೂ ಇನ್ನೊಂದು ಸ್ವಲ್ಪ ಬೆಟರ್ ರೀಚ್ ಇರ್ತಿತ್ತು. ಸೊ ಜಸ್ಟ್ ಹೋಗಿ ಹಳೆ ವಿಡಿಯೋಸ್ ಗಳೆಲ್ಲ ಚೆಕ್ ಮಾಡಿ ಗೈಸ್, ನಿಮ್ಗೆ ಒಂದು ಕ್ಲಿಯರ್ ಐಡಿಯಾ ಬರುತ್ತೆ. ಯಾರು ನಾವೇನ್ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತಾನೆ ಏನಿಲ್ಲ. ಪ್ರಾಬ್ಲಿ ನೀವು 1-2 ವಿಡಿಯೋಸ್ಗಳು ಅಥವಾ ರೀಸೆಂಟ್ ಆಗಿ ಅಪ್ಲೋಡ್ ಮಾಡ್ತಿರೋ ವಿಡಿಯೋಸ್ಗಳು ಮಾತ್ರ ನೋಡಿದ್ದೀರಾ. ಹಳೆ ವಿಡಿಯೋಸ್ ಗಳೆಲ್ಲ ನೋಡಿದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅವಾಗಿಂದ ಏನೇನ್ ಮಾಡ್ತಿದ್ವಿ ಅಂತ ಅಂದ್ಬಿಟ್ಟು ಅಷ್ಟೇ. ಇನ್ನೇನಿಲ್ಲ. ಇವಾಗ ಇಲ್ಲೇ ಕಾಯ್ತಾ ಕೂತ್ಕೊಂಡೆ, ಬರಲಿಲ್ಲ ಬಾಯ್ಸ್. ರೀಲ್ಸ್ ಶೂಟ್ ಮಾಡೋ ಪ್ಲಾನ್ ಎಲ್ಲ ನಾಳೆ ಹೋಯ್ತು, ನಾಳೆ ರೀಲ್ಸ್ ಶೂಟ್ ಮಾಡ್ತೀವಿ. ಇವಾಗ ನಮ್ಮ ಬಾಯ್ಸ್ ಫೋನ್ ಮಾಡ್ತಾ ಇದ್ದಾರೆ, ನಮ್ಮ ಕಾಲೇಜ್ ಬಾಯ್ಸ್ ಗ್ಯಾಂಗ್, CRJ, ಪ್ರಣವ್, ನೌಲಿಂಗ್, ಇಂದ್ರ ಎಲ್ಲ ಬರ್ತಾ ಇದ್ದಾರೆ ಮೀಟ್ ಆಗೋದಕ್ಕೆ. ಇಲ್ಲಿಂದ ಸರ್ಜಾಪುರಕ್ಕೆ ಹೋಗ್ಬೇಕು ಇವಾಗ ನ್ಯಾನ್ಸಿಗೆ. ಮೇ ಬಿ ಅದನ್ನು ಮೋಟೋಲಾಗ್ ಮಾಡ್ತೀನಿ, ಒಂದು ಸ್ವಲ್ಪ ಮೋಟೋ. ಟೈಮ್ ಆಯಿತು ಇವಾಗ ಟುವರ್ಡ್ಸ್ ಸರ್ಜಾಪುರ ನ್ಯಾನ್ಸಿ ಕೆಫೆ. ನಮ್ಮ ಹಳೆ ಅಡ್ಡ ನಮ್ಮ ಬಾಯ್ಸ್ ಎಲ್ಲ ಬರ್ತಾವ್ರೆ, ಆಲ್ರೆಡಿ ಬಂದವ್ರೆ. ನಾನೇ ಲೇಟು, ನಾನು ಇಲ್ಲಿ ಮೋಹನ್ಪುರ ಮನೆಯಿಂದ ಬರೋಷ್ಟು ಟೈಮ್ ಆಗೋಯ್ತು. ಓಕೆ, ಇನ್ನು ಆ ಕಡೆಯಿಂದ ಬರ್ಬೇಕಾರಂತೂ ವೆಹಿಕಲ್ಸೇ ಇರಲ್ಲ, ಅವಾಗ ಇನ್ನೂ ಪೀಸ್. ಇವಾಗ ಸ್ವಲ್ಪನಾದರೂ ವೆಹಿಕಲ್ಸ್ ಇದ್ದಾವೆ ನೋಡ್ರಿ ಇಲ್ಲಿ. ಅದು ಫಾಸ್ಟ್ ಮೂವಿಂಗ್ ಟ್ರಾಫಿಕ್ ಆದರೂ ಓಕೆ ನೋಡ್ರಿ. ಇದು ಎಂಥ ಟ್ರಕ್ಕು ಎಷ್ಟು ಸ್ಲೋ ಹೋಗ್ತೈತೆ, ಹತ್ರಕ್ಕೆ ಬಂದಾಗ ಗೊತ್ತಾಗುತ್ತೆ ಅಷ್ಟೇ. ವೆಲ್ಕಮ್ ಟು ಮೈ ಲಾಗ್ ಮ್ಯಾನ್. ಆಫ್ಟರ್ ಎಷ್ಟು ದಿನ ಆದ್ಮೇಲೆ ನಿನ್ನ ಲಾಗಲ್ಲಿ ತೋರಿಸ್ತಿದ್ದೀನಿ? 3 ದಿನ ಆದ್ಮೇಲೆ. ವರ್ಷ ಆಯ್ತು. ಮುಂಚೆ ಒಂದು ಯಾವುದು 3 ದಿನದಿಂದ ಹಾಕಿದ್ದಲ್ಲೋ, ಯಾವುದಪ್ಪ ಅದ್ರಲ್ಲಿ ಎಲ್ಲಿದೆಯಾ ನೀನು? ನಿಂಗೆ ಗೊತ್ತಾಗಲ್ಲ ಬಿಡು. ಬಿಲ್ ಪೇ ಮಾಡ್ಬಿಡುತ್ತೆ. ವೆಲ್ಕಮ್ ಎಂಪ್ಲಾಯೀಸ್, ಬಿಲ್ಲು ಪೇ ಮಾಡಿ. ಮಾಡಿಲ್ಲ, ಸಂಬಳ ಬರ್ತಿತ್ತ ಮಾಡಿ. ವೆಲ್ಕಮ್ ಪೀಪಲ್. ಏ ಬ್ರೋ, ವೆಲ್ಕಮ್ ಪೀಪಲ್. ಡಾರ್ಲಿಂಗ್ ಇಸ್ ಹಿಯರ್. ಕಾಗ್ನಿಸೆಂಟ್ ಪೀಪಲ್. ಈ ಕಂಪ್ನಿ ಅಂತ ಹೇಳ್ಬಿಟ್ಟು ಹೇಳ್ಬೇಕಾ ನೀವು? ಯಾರು ನಿಮ್ ಕಂಪ್ನಿ ನೋಡ್ರಿ ಸಖತ್ತಾಗಿರುತ್ತೆ. ಯಾರಾದ್ರೂ ನೋಡಿದ್ರೆ ಬರ್ಬೇಡಿ, ಮಾನ್ಯತೆಯಲ್ಲಿ ಇರ್ತೀನಿ, ಬಂದ್ಬಿಡ್ರಿ. ಚಂದು, ಸುಮಾರು ಸಮಯ ಹೇಳಿ ಏನಾರು ಹೇಳೋ ನಮ್ಮ ಆಡಿಯನ್ಸಿಗೆ. 3 ದಿನದಿಂದ ನಾನು ಬಂದಿದ್ದು ನಿನ್ ಲಾಗಲ್ಲಿ. ಯಾವಾಗ ಬಂದಿದೀಯಾ? ಯಾವತ್ತು? ನೀನ್ ನೋಡಲ್ಲ ಅನ್ಸುತ್ತೆ ನಿನ್ ಲಾಗು ನೀನು. ಏ ಅದು ಕರೆಕ್ಟ್. 1 ತಿಂಗಳಾಯ್ತು. ಇಲ್ಲಿ ಪುರುಷೋತ್ತಮ ಇದಾರೆ. ಹಾಯ್ ಬ್ರೋ. ಏನ್ ಹೇಳ್ಬೇಕು ಹೇಳು? ಏನ್ ಹೇಳೋ ತಿನ್ನಕ್ಕೆ ನಾವು ಒಂದು ಡಾಬಾ ಕರ್ಕೊಂಡು ಹೋಗ್ತಿದ್ದೀವಿ. ಓಕೆ, ಒಳ್ಳೆ ಡಾಬಾ, ಫುಲ್ಲು ಹೋಗೋಣ, ತಿನ್ನೋಣ, ಮನೆ ಹೋಗೋಣ ಅಷ್ಟೇ ಸಾಕ. ಸದ್ಯಕ್ಕೆ ಇವಾಗ ಲಾಗ್ ಏನ್ ಮಾಡ್ಬಿಟ್ಟು ಸೀದಾ ಕಾರ್ಯ. ಓಕೆ, ಅದೇ ಇವಾಗ ಜಾಸ್ತಿ ಟಾಪಿಕ್ ಡಿಸ್ಕಸ್ ಮಾಡಕ್ ಹೋಗಲ್ಲ. ಈ ವ್ಲಾಗ್ ಇಷ್ಟೇ. ನೀವು ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಲ್ಲಿ ಗುಣ ಮತ್ತೆ ಶ್ರವಣ್ ಮಿಸ್ಸಿಂಗು. ಗುಣ ಒಬ್ಬ ಇದೀನ ಚೆನ್ನಾಗಿರ್ತಿತ್ತು. ಅಣ್ಣ ರಿಲ್ಯಾಕ್ಸ್ ಆಗ್ತಾನೆ ಮನೇಲಿ ಕುಂತು, ಒಂದ್ ಕೈಯಲ್ಲಿ ಪಬ್ಜಿ ಆಡ್ತಾನೆ. ಗೊತ್ತಾಯ್ತಲ್ಲ ಅಷ್ಟೇ. ಏನು ಬಿಟ್ಟಿಲ್ವಾ? ಏನು ಬಿಟ್ಟಿಲ್ಲ. ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಬಾಂದ್ ಬಿಟ್ಬೇಕಂತ ಹೇಳಿ ಬ್ರೋ. ಕಾಣಿಸ್ತಾ ಇಲ್ಲ, ಕಾಣಿಸ್ತಾ. ಬಾಯ್.